ಆದ್ರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಏನು ಘಟನೆ ನಡೀತು ಅದು ಪೊಲೀಸರ ವೈಫಲ್ಯತೆ. ಬ್ಯಾಗ್ಗಳನ್ನ ತಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತದೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು. ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನ ತಗೊಂಬಾರ್ದು, ಬೈಟ್ ತಗೊಂಬಾರ್ದು ಅಂತ ಹೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಒಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ ಬರ್ತವೆ, ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ. ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ಎಲೆಕ್ಷನ್ ಕಮಿಷನರ್ಗೆ ಹೋಗಿ ಈ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗವ್ರೆ, ವೋಟರ್ ಲಿಸ್ಟ್ ಸರಿಯಾಗಿಲ್ಲ, ಇದನ್ನೆಲ್ಲ ಕೂಡ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ. ಅವ್ರದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ GB ಎಲೆಕ್ಷನ್ ಮಾಡೋ ಅಂತ ಇರಾದೇನಿಲ್ಲ. ಯಾಕಂದ್ರೆ ಈಗೇನಾದ್ರೂ ಚುನಾವಣೆ ಆಯ್ತಂದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲಾ ಮಹಡಿಗಳು ಕೂಡ ಬಿಡ್ತಾ ಇದ್ರು. ಸಂಬಂಧಪಟ್ಟಂತ ಮಂತ್ರಿಗಳ ಹೇಳಿಕೆಗಳನ್ನ ಕೂಡ ಅಲ್ಲೇ ಹೋಗಿ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿರ್ತಕ್ಕಂಥ ವಿಚಾರ. ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನ ತಗೊಂತಾ ಇದ್ರು. ಆದ್ರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಏನು ಘಟನೆ ನಡೀತು ಅದು ಪೊಲೀಸರ ವೈಫಲ್ಯತೆ. ಯಾಕಂದ್ರೆ ಏನೇ ಒಳಗಡೆ ಬ್ಯಾಗ್ಗಳನ್ನ ತಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತದೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ ಇಲ್ಲೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು ಅಂದ್ರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನ ತಗೊಂಬಾರ್ದು, ಬೈಟ್ ತಗೊಂಬಾರ್ದು ಅಂತ ಹೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದು ಒಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ನಾನು ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನ ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥದ್ದನ್ನ ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿತ್ತು ತುರ್ತು ಪರಿಸ್ಥಿತಿಯಲ್ಲಿ. ಇವತ್ತು ಕೂಡ ಅದೇ ಕೆಲಸವನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮಗಳಲ್ಲಿ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮೊದಲು ಯಾವ ರೀತಿ ಇತ್ತೋ ನೀವೇನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸರಿ ಮಾಡ್ಕೊಳ್ರಿ. ನೀವು ಮಾಧ್ಯಮದವ್ರು ತಗೊಂಡೋಗಿ ಇಡೋವಂಥ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತ ಹೇಳಿ 2 ದಿನ ಆದಮೇಲೆ ಅವ್ನು ಬ್ಯಾಗ್ ಹುಡ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಅಂತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ. ಅದನ್ನ ಬಿಟ್ಟು ಇವತ್ತು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನ ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಈ ಹಿಂದೆ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಮೇಲೆ ಬಿಡ್ತಾ ಇದ್ರು, ಈಗ ಅದನ್ನ ನಿಯಂತ್ರಣವನ್ನು ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಕೂಡ ನಾವು ವಿರೋಧ ಪಕ್ಷವಾಗಿ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಎಲೆಕ್ಷನ್ ಇನ್ನೂ 2 ವರ್ಷ ಇರೋದ್ರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾವತ್ತೂ ಕೂಡ ಮಾತಾಡಕ್ಕೆ ಹೋಗೋದಿಲ್ಲ. ಅದರಲ್ಲಿ ಸದ್ಯಕ್ಕೆ ಈಗಿರ್ತಕ್ಕಂಥ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಹೊಂದಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ ನಮ್ಗೆ ಸೂಚನೆ ಬರ್ತದೋ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರು ಏನು ಹೇಳ್ತಾರೋ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಹೊರತು ಮಗು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಕೆಲಸವನ್ನು ನಾವು ಯಾವುದು ಕಾರ್ಯಕರ್ತರು ಮಾಡೋದಿಲ್ಲ. ಯಾರೋ ಚರ್ಚೆಯನ್ನು ಹುಟ್ಟಾಕಿದ್ದಾರೆ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾವೇನು ಸಹಜವಾಗಿ ಅದ್ರ ಬಗ್ಗೆ ಭಾಳ ದೊಡ್ಡ ಗಮನವನ್ನೇನು ನಾವು ಕೊಡ್ತಾ ಇಲ್ಲ. ಅದನ್ನು ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ಗಳು ಬರ್ತವೆ, ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ. ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ರಾಜ್ಯ ಚುನಾವಣೆ ಬಂದಾಗ ನಮ್ಮ ವರಿಷ್ಠ ತೀರ್ಮಾನ ತಗೊಂತಾರೆ. ಅಲ್ಲ, ಕೆಲವು ಕಡೆ ಮೈತ್ರಿ ಬೇಕಾಗ್ತದೆ, ಕೆಲವು ಕಡೆ ಫ್ರೆಂಡ್ಲಿ ಫೈಟು ಮಾಡಬೇಕಾಗ್ತದೆ. ಯಾಕಂದರೆ ಇಡೀ ರಾಜ್ಯದ ZP, TP ಮತ್ತು GBA ಒಂದೊಂದು ಕಡೆ ಕೂತ್ಕೊಂಡು ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಆಗ್ತದೆ. ಸ್ಥಳೀಯವಾಗಿ ಕೆಲವು ಕಡೆ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ವರಿಷ್ಠರು ಹೇಳಿರ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು. ನೋಡೋಣ, GBA ಇವರು ಎಲೆಕ್ಷನ್ ಮಾಡೋ ಇರಾದೇ ಇಲ್ಲ. ಯಾಕೆಂದರೆ ನಿನ್ನೆ ಎಲೆಕ್ಷನ್ ಕಮಿಷನರ್ಗೆ ಹೋಗಿ ಈ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗವ್ರೆ, ವೋಟರ್ ಲಿಸ್ಟ್ ಸರಿಯಾಗಿಲ್ಲ, ಇದನ್ನೆಲ್ಲ ಕೂಡ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತಂದ್ರೆ ಅರ್ಥ ಅವ್ರದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ GB ಎಲೆಕ್ಷನ್ ಮಾಡೋ ಅಂತ ಇರಾದೇನಿಲ್ಲ. ಯಾಕಂದ್ರೆ ಈಗೇನಾದ್ರೂ ಚುನಾವಣೆ ಆಯ್ತಂದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಸೊ ಅದಕ್ಕೋಸ್ಕರ ನಿನ್ನೆ ಅವರೆಲ್ಲ ನಡೆಯುವಂಥ ನೀತಿ ನೋಡಿದ್ರೆ GB ಎಲೆಕ್ಷನ್ ಸದ್ಯಕ್ಕಂತೂ ಮಾಡೋಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ.